ತೇನಾಲಿ ರಾಮನ ಸುಂದರ ಕಥೆ. ರಾಜನ ಬುದ್ಧಿವಂತಿಯ ಸವಾಲು. ಒಮ್ಮೆ ವಿಜಯನಗರ ಸಾಮ್ರಾಜ್ಯದ ರಾಜ ಕೃಷ್ಣದೇವರಾಯನ ಬಳಿ ಬಂದು ಬಹಳ ಗರ್ವದಿಂದ ಒಬ್ಬ ವಿದ್ವಾಂಸನು ಹೇಳಿದನು. ವಿದ್ವಾಂಸ: ರಾಜನೇ, ನಾನು ಇಡೀ ಜಗತ್ತಿನಲ್ಲಿಯೇ ಶ್ರೇಷ್ಠ ವಿದ್ವಾಂಸ. ನನ್ನನ್ನು ಯಾರೂ ಮೀರಿಸಲು ಸಾಧ್ಯವಿಲ್ಲ. ರಾಜನು ಸ್ವಲ್ಪ ಯೋಚಿಸಿ ತೇನಾಲಿ ರಾಮನನ್ನು ಕರೆಯಿಸಿದರು. ರಾಮ ಈ ವಿದ್ವಾಂಸನು ಹೇಳುವಂತೆ ಅವನಿಗಿಂತ ಬುದ್ಧಿವಂತನಾರೂ ಇಲ್ಲವಂತೆ. ನೀನು ಇದಕ್ಕೆ ಉತ್ತರ ಕೊಡು. ತೇನಾಲಿ ರಾಮ ಅದನ್ನು ಕೇಳಿ ನಗಿದರು ಮತ್ತು ವಿದ್ವಾಂಸನಿಗೆ ಒಬ್ಬ ಸುಲಭ ಪ್ರಶ್ನೆ ಕೇಳಿದರು. ತೇನಾಲಿ: ಸ್ವಾಮಿ, ದಯವಿಟ್ಟು ಹೇಳಿ, ಈ ಪ್ರಪಂಚದಲ್ಲಿ ಯಾವನು ಮೊದಲು ಹುಟ್ಟಿತು, ಕೋಳಿ ಅಥವಾ ಮೊಟ್ಟೆ? ವಿದ್ವಾಂಸನು ಶೋಕಕರ ಸ್ಥಿತಿಯಲ್ಲಿ ಸಿಲುಕಿಕೊಂಡನು. ಆತನು ಎಷ್ಟೇ ಯೋಚಿಸಿದರೂ ಸರಿಯಾದ ಉತ್ತರ ಕೊಡಲು ಸಾಧ್ಯವಾಗಲಿಲ್ಲ. ರಾಜ ಮತ್ತು ಸಭಾಸದರು ತೇನಾಲಿ ರಾಮನ ಚತುರತೆಗೆ ಭಾವೋದ್ವಿಗ್ನರಾಗಿದ್ದರು. ರಾಮ, ನೀನು ಮತ್ತೆ ಒಮ್ಮೆ ನಿನ್ನ ಬುದ್ಧಿವಂತಿಕೆಯಿಂದ ನಮ್ಮ ಸಾಮ್ರಾಜ್ಯಕ್ಕೆ ಘನತೆ ತಂದೆಯ? ಈ ರೀತಿಯಾಗಿ ತೇನಾಲಿ ರಾಮನು ತನ್ನ ಸರಳ ಆದರೆ ಚಾಣಾಕ್ಷ ಪ್ರಶ್ನೆಯಿಂದ ವಿದ್ವಾಂಸನ ಗರ್ವವನ್ನು ಕುಗ್ಗಿಸಿದ. ಪಾಠ: ಗರ್ವ ಶಾಶ್ವತವಲ್ಲ, ಆದರೆ ನಿಜವಾದ ಬುದ್ಧಿವಂತಿಕೆ ಎಲ್ಲಾದರೂ ಗೆಲುವು ಸಾಧಿಸುತ್ತದೆ. ಧನ್ಯವಾದಗಳು.